ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಲ್ಲರ್ಹಿತ್ಲು ರಸ್ತೆಯ ದುಸ್ಥಿತಿ ಹಾಗೂ ಅಪಾಯದ ಅಂಚಿನಲ್ಲಿದ್ದ ವಿದ್ಯುತ್ ಕಂಬದ ಸಮಸ್ಯೆ ಹಲವು ವರ್ಷಗಳಿಂದ ಸ್ಥಳೀಯ ನಿವಾಸಿಗಳು, ಶಾಲಾ ಮಕ್ಕಳು ಮತ್ತು ವಾಹನ ಸವಾರರಿಗೆ ನಿತ್ಯದ ತೊಂದರೆಯಾಗಿ ಪರಿಣಮಿಸಿತ್ತು. ಮಳೆಗಾಲದಲ್ಲಿ ರಸ್ತೆ ಮತ್ತಷ್ಟು ಹದಗೆಟ್ಟು ಸಂಚಾರ ದುಸ್ತರವಾಗುತ್ತಿದ್ದರೆ ರಸ್ತೆಯ ಪಕ್ಕದಲ್ಲಿದ್ದ ಜೀರ್ಣಾವಸ್ಥೆಯ ವಿದ್ಯುತ್ ಕಂಬ ಯಾವ ಕ್ಷಣದಲ್ಲಾದರೂ ಬೀಳುವ ಭೀತಿಯನ್ನ ಉಂಟು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಬೈಂದೂರು ಕ್ಷೇತ್ರದ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರ ಗಮನಕ್ಕೆ ಸಮಸ್ಯೆಯನ್ನ ತಂದರು. ಜನರ ಮನವಿಗೆ ತಕ್ಷಣ ಸ್ಪಂದಿಸಿದ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲನೆ ನಡೆಸಿದರು. ಎಂಡಿಂಗ್ ನಾವು ಬಿಡಿಸಿದ್ವಿ. ಅದ್ರ ನಂತರ ಈಗ ಮತ್ತೆ ಮುಚ್ಚಿ ಏರ್ ಮಾಡ್ರೆ ಏರ್ ಮಾಡಿ ಅದು ಇನ್ನ ಏರ್ ಮಾಡುವುದೇನ್ ಸ್ವಾಮಿ? ರಸ್ತೆ ತುಂಬಿ ಏರ್ ಮಾಡಿ ಇನ್ನು ಬಿಡ್ಕ ಇಲ್ದಿದ್ರೆ ಅದು ಏರ್ ಅಜ್ಜಿ ಹೇಳ ಸಮಯ ರಸ್ತೆ ಏರ್ ಮಾಡ್ರೆ ನೀರ್ ಹತ್ಲಾಗ ಇತ್ಲಾಗ ಹೋಗ್ತ ನೀರ್ ಬಂದ್ ನಿತ್ಕೊಂಡ್ ಆಚಿ ಚಿಂದಲ್ದ ಏರ್ ಮಾಡ್ರ ಮೇಲೆ ಆಚಿ ಹೋಯ್ತಲ್ಲ. ಚಿರಂಡಿ ಎಲ್ಲಿ ಬಿಟ್ಟಿರ ಅವ್ರ ಇದು ಈ ಕರೆಂಟ್ ಇದೆಯಲ್ಲ ಇದು ನೋಡಿ ಎಷ್ಟು ಡೇಂಜರ್ ನೋಡಿ. ಇದು ನೀರಿನ ಪಕ್ಕದಲ್ಲೇ ಇರೋದು, ಅರ್ಥ ಹೊಡೆಯೋದು, ನಿಮ್ಗೆ ಯಾರು ಮಕ್ಕಳಿಗೆ ಹೋಗೋ ಪರಿಸ್ಥಿತಿ ಇದೆ. ಇನ್ನು ಇಮಿಡಿಯೇಟ್ಲಿ ಶಿಫ್ಟ್ ಮಾಡ್ಬೇಕು. ಎಲ್ಲಿ ಶಿಫ್ಟ್ ಮಾಡ್ತೀರಿ, ಹೇಗೆ ಶಿಫ್ಟ್ ಮಾಡ್ತೀರಿ ನಿಮಗೆ ಬಿಟ್ಟದ್ದು. ಇಲ್ಲಿ ನಿಮಗೆ ಇಷ್ಟು ಹತ್ತಿರದಲ್ಲಿ ಪಬ್ಲಿಕ್ ಇಷ್ಟು ಮನೆ ಇದೆ, ಇಷ್ಟು ನೀರು ಹೊಂಡದ ಹತ್ರ ಕಂಬ ಇರುವಾಗ ನಿಮ್ಮ ಡಿಪಾರ್ಟ್ಮೆಂಟ್ ನೋಡೋದಿಲ್ವಾ? ಅಥವಾ ಪಟ್ಟಣ ಪಂಚಾಯತ್ನವ್ರ ಕತ್ತಿಲ್ಲ, ಪಟ್ಟಣ ಪಂಚಾಯತ್ ಆಗಿದ್ರಿ ನಿಮ್ಗೆ ಯಾರಿಗೂ ಇಷ್ಟು ತೋರುದಿಲ್ಲ. ಇಷ್ಟು ದೊಡ್ಡ ಹೊಂಡದ ಹತ್ರ ಅಲ್ಲಿ ಕರೆಂಟ್ ಇದೆ ಅನ್ನೋದು ಮಕ್ಕಳು ಮರಿಯಲ್ಲ ಅಲ್ಕೊಂಡು ಸಣ್ಣ ಚಿವರ ಇಟ್ಲ ಬನ್ನಿ ಒಂದು ಅಷ್ಟು ಅರ್ಥ ಹೊಡಿತದೆ, ಒಂದು ಅಷ್ಟು ಡೇಂಜರ್ ಒಂದು ಅಬ್ಸರ್ವೇಷನ್ ಇಲ್ಲ ಅಂದ್ರೆ ಹೆಂಗೆ ಅದು ಪಟ್ಟಣ ಪಂಚಾಯತಿಗೆ KEB-ಗೆ? ಈಗ ಇಮಿಡಿಯೇಟ್ಲಿ ನಾ ಹೇಳೋದು ಕೇಳಿ, ಅದನ್ನ ಫಸ್ಟ್ ಅಲ್ಲಿಂದ ತೆಗೀರಿ. ನೀವು ಅರ್ಜೆಂಟ್ ಈ ಹೊಂಡ ಸರಿ ಮಾಡ್ಕೊಂಡು, ಈ ಹೊಂಡ ಸರಿ ಮಾಡಿದ್ರೆ ನೀರು ನಿಂತ್ಕೊಂಡ್ರೆ ಆಟೋಮೆಟಿಕ್ ಅರ್ಥ ಆಗ್ತಲ್ಲ ಅಲ್ಲಿಗೆ. ನಿಮ್ಗೆ ನಾಳೆ ಏನಾದ್ರು ಅಪಾಯ ಆರ್ಮೇಲೆ ಏನೋ ಆಯ್ತು ಅಂತ ಹೇಳಿ ಕಡಿಗೆ ಪೇಪರ್ ಬಂದ್ರ ಮೇಲೆ ಜೀವ ಅಪದ ಮನ್ಸರ್ ಹೇಳ್ರು ಕೂಡ ಅಂದಾಜ್ ಆಯ್ಕಲ್ಲ. ಇದನ್ನ ಹೇಳ್ಕಿದ್ರೆ ಮೊದಲು ಕಾಣಕ ನೀವು ಇಲ್ಲಿ ಓಡಾಡ್ಕಲ್ದ, ಇಲ್ಲಿ ಓಡಾಡುವಾರಲ್ದ ನೀವು ಯಾರು ಲೈನ್ ಮ್ಯಾನ್ ಇಲ್ಲಿ ಓಡಾಡುತ್ತೆ ಯಾರಿಗಾರು ತೋರಿಸ್ತಲ್ಲ ಇದೊಂದು ಡೇಂಜರ್ ಅಂತೇಳಿ. ಸೊ ಹಾಗಾಗಿ ಅರ್ಜೆಂಟ್ ಅದು ಶಿಫ್ಟ್ ಆಗ್ಬೇಕು ಫಸ್ಟ್ ಕೆಲಸ. ಅದೀಗ ಅದು ಏನ್ ಶಿಫ್ಟ್ ಮಾಡ್ತೀರಿ, ಎಲ್ಲಿ ಶಿಫ್ಟ್ ಮಾಡ್ತೀರಿ ಪ್ಲಾನ್ ಮಾಡಿ. ನೀವು ಪಟ್ಟಣ ಪಂಚಾಯತ್ನವರು ಈ ಹೊಂಡ, ಈ ಎಲೆಕ್ಟ್ರಿಕ್ ಕಂಬ ಇದಕ್ಕಿಂತ ದೊಡ್ಡ ಡೇಂಜರ್ ಎಂತ ಬೇಕಿಲ್ಲ. ಮತ್ತೆ ಇದೆಲ್ಲೋ ಹಾಡಿ ಒಳಗ ಅತ್ಲಾಗ ಕಾನು ಒಳಗ ಮನ್ಸರ್ ಇಷ್ಟಪ್ಪ ಮನಿ ಸುತ್ತಮುತ್ತ ಮನಿ ಇತ್ತು. ನನಗೆ ಯಾಕೆ ಅವ್ರು ಇಷ್ಟು ದಿವಸ ಸುಮ್ಮನೆ ಕಂಡ್ರೆ ನಂಗೂ ಆಶ್ಚರ್ಯ. ನನಗೆ ಈಗ ನಾ ಬಂದದಕ್ಕೆ ನಾ ಕಂಡದ್ದು ಅದನ್ನ. ಸೊ ನಾನು ಹೇಳೋದು ಅದನ್ನ ಕಂಬ ಅರ್ಜೆಂಟ್ ಶಿಫ್ಟ್ ಆಗ್ಬೇಕು, ಏನಾಗ್ಬೇಕು ಅಂತೇಳಿ ಮಾತಾಡ್ಕೊಂಡು. ಬಟ್ ಅದನ್ನ ಶಿಫ್ಟ್ ಮಾಡದೆ ಇರುವಾಗಿಲ್ಲ. ಇನ್ನು ಕಂಡ್ರ ಮೇಲೆ ಸುಮ್ಮನೆ ಕಂಡ್ರೆ ನಾಳೆ ಏನಾರು ನೀವೇ ಮಾಡಿ ಇಂಥದ್ದೆಲ್ಲ ಆದಿದ್ದು. ಸೊ ಅದಕ್ಕೆ ನೀವು ಹೊಂಡ ಎಮರ್ಜೆನ್ಸಿ ಮುಖ್ಯಕ್ಕೆ ಏನಂತೇಳಿ ಮಾಡಿ. ಅದು ಕಂಬಕ್ಕೆ ಏನಂತ ಏನ್ ಮಾಡ್ತೀರಿ, ಅದನ್ನ ಏನ್ ಶಿಫ್ಟ್ ಮಾಡ್ತೀರಿ? ಅಲ್ಲಿ ಜಾಗ ನೋಡ್ಕೊಂಡು ಅವ್ರಿಗೆ ಕೇಳ್ಕೊಂಡು ನಂಗೆ ಲೇಟ್ ಆಗ್ಲಿಕ್ಕಿಲ್ಲ. ನನಗೆ ವಿದಿನ್ 3 days ಒಳಗೆ ಅದು ಚಿತ್ತ ಹಾಕಿದ ಫೋಟೋ ಬರ್ತದೆ ಏನಾಯ್ತು ಅಂತೇಳಿ ಹೇಳ್ತಾರೆ. ಸರಿಯಲ್ಲ ಅದು ಹಂಗೆಲ್ಲ ಇಟ್ಕೊಂಡು ಲಾಸ್ಟ್ ಫೈನಲಿ ನಮ್ಮ ಡ್ಯೂಟಿ ಅದೇ ಅಲ್ದ. ಈಗ ನಾವು ಮಳೆಗಾಲದ ಮುನ್ನೆಚ್ಚರಿಕೆ ಸಭೆ ತಕ್ಕಂತ ಎಂತಂದೇಳಿ ಹೇಳಿದ ಒಂದು ಜೀವಕ್ಕೂ ತೊಂದರೆ ಆಗ್ಕಾಗಿ ಯಾರಿಗೆ ತೊಂದರೆ ಆಗ್ತಾ ಆಯ್ತಲ್ಲ. ಇಲ್ಲಿ ಹಿಂಗೆ ಸಮಸ್ಯೆ ಇತ್ತಲ್ಲ, ಅದೀಗ ಇನ್ನು ಇಟ್ಟುಕೊಂಡು. ಸ್ಥಳ ಪರಿಶೀಲನೆಯ ವೇಳೆ ರಸ್ತೆಯ ದುಸ್ಥಿತಿ ಹಾಗೂ ಅಪಾಯಕಾರಿಯಾಗಿ ನಿಂತಿದ್ದ ವಿದ್ಯುತ್ ಕಂಬದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಯಿಸಿ ಸಮಸ್ಯೆಯ ಗಂಭೀರತೆಯನ್ನ ಮನವರಿಕೆ ಮಾಡಿಕೊಟ್ಟರು. ಒಟ್ಟಾರೆ ಉದಾಹರಣೆ ಚರ್ಚೋ ಎಲ್ಲೋ ಒಟ್ಟಾರೆ ನಾ ಬತ್ತೆ ಒಂದ್ಸತಿ ಬಂದು ಎಲ್ಲರ ಹತ್ರ ಈ ವಿಷಯ ಹೇಳ್ತೇನೆ. ನಾನು ಈಗ ಈ 3 ವರ್ಷ ಗೌರ್ಮೆಂಟಿನ ಹಣ ಬರ್ದೇ ಇದ್ರು ನಾನು ಮಾಡ್ತಾ ಇರೋದು ಈ ಆಧಾರದ. ನೀವು ಶಾಲೆದು ಕೇಳಿ, ಆಸ್ಪತ್ರೆದು ಕೇಳಿ, ನಾನು ತಕ್ಕ ಬಪ್ಪದೇ ಇದ್ದೆ. ಪ್ರೈವೇಟ್ ಫಂಡ್ ದಾನಿಗಳನ್ನ ಮತ್ತೊಬ್ಬರು ತಕ್ಕ ಬರ್ತಾ ಇದ್ದೆ. ನೀವು ಎಷ್ಟು ತಿಳ್ಕೊಂಡಿರೋ ನಂಗೆ ಗೊತ್ತಿಲ್ಲ. ಈಗಳು ನಾ ಹೇಳ್ತೆ, ನೀವು ಒಟ್ಟಾಗಿ ಒಂದು ದಿವಸ ಇದೇ ಏರಿಯಾದಾರ ಇಲ್ಲ ಅಂತೇಳಿ ಹೇಳಿ ಜಾಗದಲ್ಲಿ ಒಟ್ಟಾಗಿ ನಾ ಬತ್ತೆ ಸಮಸ್ಯೆಗಳನ್ನ ಹೇಳಿ ಅದರಲ್ಲಿ ಪರಿಹಾರಕ್ಕೆ ಇಂಥದ್ದೊಂದು ಪರಿಹಾರ ನಾ ತಕ್ಕ ನಿಮಗೆ ಒಂದೇ ಸರ್ತಿ ಹಿಂಗೇನೋ ಅಲ್ಲ. ಇದು ಕಳಸತಿ ಎಲ್ಲ ಗ್ರಾಮ ಕೋಪತಿ ನೀವೆಲ್ಲ ನಮ್ಮ ಸಂಸ್ಥೆಗೆಲ್ಲ ಬದಿಗೆ ಒಂದ್ಸತಿ ತಿರುಗಾಟ ಇವ್ರು ಇದ್ದೀರ. ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಇದ್ದಿತ್ತು ಅವ್ರಷ್ಟು ಜನ ಹೇಳ್ತಾ ಬಂದಿರ. ಅವ್ರ ಕೊಯ್ಲ ಮಿಲ್ಲೆಗೆ ಒಂದ್ಸತಿ ಮೀಟಿಂಗ್ ಅದಲ್ಲಿ ನಾನು ಹೇಳೋದು ಇವರೇ ಇದ್ದೀರ. ಸೊ ಆ ರೀತಿ ಡಿಸ್ಕಷನ್ ಆತ ಒಂದು ಊರಿದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಒಂದೇ ಸರ್ತಿ ಲಟ್ಟ ಹೊಡೆದು ಸಾಲ್ವ್ ಆಗದೆ ಇಷ್ಟಪ್ಪ ಸಮಸ್ಯೆ ಅಂತಕ್ಕಿರ್ತಿತ್ತು. ಈಗಲೂ ನಾನು ಹೇಳೋದು ನೀವು ರೆಡಿ. ಇಲ್ಲಿಯ ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ಯಾವುದೇ ವಿಳಂಬ ಮಾಡದೆ ತುರ್ತು ಕಾಮಗಾರಿ ಕೈಗೊಂಡು ರಸ್ತೆ ದುರಸ್ತಿ ಕಾರ್ಯ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಾವು ಒಟ್ಟಾರು ಕೂಡಲೇ ನಾನು ಎದ್ದು ಹೋದೆ. ಹಂಗ ಮಣ್ಣ ಎಷ್ಟೊತ್ತಾಯ್ತು ಈಗ 1.5 ಗಂಟೆ.
ಅಮ್ಮನ ಇವತ್ತ ನನ್ನ ಕಾಮದ ಅಮ್ಮನ ಇವತ್ತ ಕಾಮದ ಓಕೆ ಈಗ ನಾನು ಹೇಳೋದು ಇಲ್ಲೊಂದು ಪರಿಹಾರ ಪ್ಯಾಚ್ ವರ್ಕ್ ಅವ್ರು ಮಾಡಿಕೊಡಿ. ಸೀರಿಯಸ್ಲಿ ಹೇಳ್ತಾ ಇದ್ದೆ, ನೀವು ಒಟ್ಟಾಯಿನಿ, ನೀವು ಒಟ್ಟಾರ ಪ್ಲಾನ್ ಮಾಡ್ರ ನಾ ಬತ್ತಿ ಏನಾದ್ರು ದಾರಿ ಹುಡುಕುವ. ಒಂದ್ ನಿಮಿಷ ಪ್ರದೀಪ್, ಇದು ಅವ್ರಿಗೆ ಒಂದ್ಸತಿ ಹೇಳು. ಈಗ ನಾನು ಹೇಳೋದು ಹೌದಾ, ಒಂದು 15 ದಿವಸ ಓಕೆನಾ? 15 ದಿವಸ ಒಂದ್ಸತಿ ಚರ್ಚೆ ಸಭೆ ಸೇರಿ ನಾ ಬತ್ತೆ ಬಂದಳಿಕೆ ಒಟ್ಟಿ ಪ್ರಾಬ್ಲಮ್ ಡಿಸ್ಕಸ್ ಮಾಡಿ ಮತ್ತೆ ಇಂಥದೊಂದು ಎಲ್ಲ ನಾವ ಇಂಥದೊಂದು ಪೀಸ್ ಚರ್ಚೆ ರೋಡ್ ಮಾಡ್ತಲ್ಲ ಒಬ್ರು ಬೇಕು, ಅವ್ರು ಧೈರ್ಯ ಮಾಡ ನಾವು ಮಾಡ್ತೀವಿ. ಅಮ್ಮ ಈಗ ನೀವು ಹೇಳೋದಕ್ಕೆ ಇಷ್ಟೊತ್ತರಿ ನೆತ್ಕೊಂಡು ಕೇಳಿದೆ ಮತ್ತೆ ದಾರಿ ಒಂದು ಪೌಲಿಗೆ ಹೇಳಿದೆ ಇಲ್ಲ ಪೌಲಿಗೆ ಇಲ್ಲ ಆಗಾಗ ನಾನು ಒಂದು ಅರ್ಧ ಲೋಡ್ ಹಾಕಿದೆ ಅಷ್ಟೇ ಹೇಳಕ್ಕೆ ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರದ ದಾರಿ ತೋರಿದ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.